ಆಮೇಲೆ ದೇವರು ನಮಗೆ ಕಾದಿರ್ತಾನೆ, ನಮ್ಮನ್ನ ಕರೆದಿದ್ದಾನೆ. ತಾಳ್ಮೆ ಇದೆ, ದೇವರಿಗೆ ತಾಳ್ಮೆ. ಅದಕ್ಕೆ ದೀರ್ಘ ಶಾಂತನು ಅಂತ ಹೇಳೋದು ದೇವರಿಗೆ. ದೇವರಿಗೆ ಏನು ಹೆಸರು? ದೀರ್ಘ ಶಾಂತನು, ಮನ ಮರುಗುವ ದೇವರು, ಕನಿಕರ ಉಳ್ಳವನು. ಆಮೇಲೆ ಸೊ ದೇವರಿಗೆ ಈ ಎಲ್ಲ ಹೆಸರುಗಳಿವೆ ಅಲ್ವಾ? ಈ ಎಲ್ಲ ಹೆಸರುಗಳಿರೋದ್ರಿಂದ ನಾವು ಕಾಯ್ತಾರೆ. ತಾಳ್ಮೆ ಇದೆ. ಮನುಷ್ಯನಿಗೆ ತಾಳ್ಮೆ ಇಲ್ಲ. ಇವತ್ತು ಬಂದ್ರೆ ಇವತ್ತೇ ಆಗ್ಬೇಕು, ಹೌದಲ್ಲ? ಕಾಯೋದಿಲ್ಲ. ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ದೇವರು ಇವತ್ತು ನಿಮಗೆ ಏನು ಮಾಡ್ಬೇಕಂತ ಈ ಭಾನುವಾರ ದಿನ ದೇವರು ಹೇಳ್ತಾ ಇದ್ದಾರೆ. ಇಗೋ ನಾನು ನಿನಗೆ ಇಂಥದನ್ನ ಮಾಡ್ತೀನಿ ಅಂತ ವಾಕ್ಯದ ಮುಖಾಂತರವಾಗಿ ಹೇಳ್ತಾ ಇದ್ದಾನೆ. ಪಾಸ್ಟರ್ ಮುಖಾಂತರ ಅಲ್ಲ, ವಾಕ್ಯದ ಮುಖಾಂತರ ದೇವರು ಹೇಳಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಯೆಶಾಯ 30ನೇ ಅಧ್ಯಾಯ, ವೇಗವಾಗಿ ತೆರೆಯೋಣ. ಯೆಶಾಯ 30ನೇ ಅಧ್ಯಾಯ, ಯೆಶಾಯ 30ನೇ ಅಧ್ಯಾಯ 18ನೇ ವಾಕ್ಯದಿಂದ ದೇವರು ನಿಮಗೊಂದು ವಿಶೇಷ ಗಿಫ್ಟ್ ಅನ್ನು ಇವತ್ತು ತಂದಿದ್ದಾರೆ. ಆ ಗಿಫ್ಟ್ ಏನು ಅಂತ ನೋಡೋಣ. ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗೆ ಕಾದಿರುವವರೆಲ್ಲರೂ ಧನ್ಯರು. ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ಆ ವಾಕ್ಯಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ದೇವರು ಈ ಮುಂಜಾನೆ ವೇಳೆಯಲ್ಲಿ ಹೇಳ್ತಾ ಇದ್ದಾರೆ, ಇದುವರೆಗೂ ಇಗೋ ನೀನು ಪಟ್ಟಂತ ಕಷ್ಟ, ನೀನು ಪಟ್ಟಂತಹ ಕಣ್ಣೀರು, ನೀನು ಒಂದೊಂದು ದಿನ ಹೇಳಿದಂತ ಮಾತುಗಳು, ಒಂದೊಂದು ದಿನ ನೀನು ದೇವರ ಮುಂದೆ ಕುಳಿತು ದೇವರೇ ನನ್ನನ್ನು ನೋಡೋದಿಲ್ವಾ, ದೇವರೇ ನನ್ನನ್ನು ಗಮನಿಸೋದಿಲ್ವಾ, ದೇವರೇ ನನ್ನ ಮನೆಯಲ್ಲಿ ಯಾಕೆ ಇಷ್ಟು ಕಷ್ಟ, ದೇವರೇ ನಾನು ಉಪವಾಸಗಳನ್ನ ಮಾಡಿದೆ, ನಿನ್ನ ಕೂಟಗಳಿಗೆ ಓಡಿ ಹೋದೆ, ನಿನ್ನ ವಾಕ್ಯಗಳನ್ನ ಕೇಳಿದೆ, ಆದರೂ ನನ್ನ ಮನೆಯಲ್ಲಿ ಸಮಾಧಾನ ಇಲ್ಲ, ನನ್ನ ಮನೆಯಲ್ಲಿ ದೇವರೇ ಸಂತೋಷ ಇಲ್ಲ, ನನ್ನ ಮನೆಯಲ್ಲಿ ದೇವರೇ ನೀನು ಕೊಡುವಂತಹ ಆ ಒಂದು ಸುಂದರವಾದಂತಹ ಕ್ಷಣಗಳು ನನ್ನ ಮನೆಯಲ್ಲಿ ಇಲ್ಲವಲ್ಲ ಅಂತ ನೀನು ದುಃಖಿಸಿದ ದಿನಗಳನ್ನ ಕಂಡಂತಹ ದೇವರು, ನೀನು ಕಣ್ಣೀರನ್ನ ಬಿಟ್ಟಂತಹ ದಿನಗಳನ್ನ ಕಂಡಂತಹ ದೇವರು ನಿನ್ನ ಮುಂದೆ ಇವತ್ತು ಹೇಳ್ತಾ ಇದ್ದಾನೆ. ಹೀಗಿರುವುದರಿಂದ ನೀನು ಮಾಡಿರುವ ಎಲ್ಲ ಕಾರ್ಯಗಳನ್ನ ನೋಡಿದ ದೇವರು ನಿನಗೆ ಕೃಪೆ ತೋರಿಸಬೇಕೆಂದು ಕಾದಿರುವರು. ಹಲ್ಲೆಲೂಯಾ. ಕೃಪೆ ತೋರಿಸಲಿಕ್ಕೆ ದೇವರು ಕಾದಿದ್ದಾನೆ. ಆಮೆನ್. ಇನ್ನೂ ನಿನಗೆ ಕೃಪೆ ಬರಲಿಲ್ಲ ಕಾರಣ ಒಂದೇ, ದೇವರು ನಿನ್ನನ್ನು ಸಿದ್ಧಪಡಿಸ್ತಾ ಇದ್ದಾನೆ. ನಿನ್ನನ್ನು ಸಿದ್ಧಪಡಿಸದೆ ಏನು ಕೊಡ್ಲಿಕ್ಕಾಗಲ್ಲ. ಸಣ್ಣ ಮಗು ಹತ್ರ ನೀನೇನೋ ಒಂದು ದೊಡ್ಡ ಗ್ಲಾಸ್ ಗ್ಲಾಸ್ ಅನ್ನು ತಂದು ಮಗು ಹತ್ರ ಕೊಡೋದಕ್ಕೆ ಅದು ಬೆಲೆ ಗೊತ್ತಿಲ್ಲ. ಅದೇನ್ ಮಾಡುತ್ತೆ? ಹೀಗೆ ಬಿಸಾಕತ್ತೆ. ಗ್ಲಾಸ್ ಏನಾಗುತ್ತೆ? ಪುಡಿ ಪುಡಿ ಆಗುತ್ತೆ. ಆ ಚಿಕ್ಕ ಮಗು ಹತ್ರ ನೀವು ಮೊಬೈಲ್ ಕೊಟ್ರೆ ಏನ್ ಮಾಡುತ್ತೆ? ಒಂದು ಕ್ಷಣ ಇಟ್ಕೊಂಡಿರ್ಬಹುದು, ಎರಡನೇ ಕ್ಷಣದಲ್ಲಿ ತೆಗೆದು ಬಿಸಾಡಿ ಬಿಡುತ್ತೆ. ಅದಕ್ಕೆ ಅದರ ಬೆಲೆ ಗೊತ್ತಿಲ್ಲ. ನೀನು ಬೆಲೆ ತೆಗೆದು ತಂದದ್ದು ಗೊತ್ತಿಲ್ಲ, ಅದು ಬಿಸಾಡಿದ್ರೆ ಹಾಳಾಗುತ್ತೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಇವತ್ತು ದೇವರು ನಿನಗೆ ಕೃಪೆ ತೋರಿಸಲಿಕ್ಕೆ ಆತನ ಮುಂಚೂಣಿಯಲ್ಲಿ ನಿಂತಿದ್ದಾನೆ. ಆತನು ಆಕಾಶದ ಆ ಪರಲೋಕದ ಮಂಡಲದಿಂದ ನಿನ್ನನ್ನು ನೋಡ್ತಾ ಇದ್ದಾನೆ. ನಿನಗೆ ಕೃಪೆ ತೋರಿಸಬೇಕೆಂದು ಆತನು ನಿಂತಿರುವಾಗ ಇಗೋ ನಿನ್ನನ್ನು ಆತನು ಸರಿಪಡಿಸ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಇವತ್ತು ನಿನ್ನನ್ನೇ ನೀನು ಪರೀಕ್ಷೆ ಮಾಡಿಕೊಂಡ್ರೆ ನಿನಗೆ ಗೊತ್ತಾಗುತ್ತೆ, ದೇವರಿಂದ ಒಳ್ಳೆಯ ಗಿಫ್ಟ್ ಅನ್ನ ತೆಗೆದುಕೊಳ್ಳಿಕ್ಕೆ ನಾನು ಸಿದ್ಧನಾಗಿದ್ದೇನಾ? ಆಮೆನ್. ಯೋಚನೆ ಮಾಡಿದಾಗ ನಿನಗೆ ಗೊತ್ತಾಗುತ್ತೆ ನಿನ್ನ ಒಳಗಡೆ ಯಾವ ಕಾರ್ಯಗಳು ಇದೆ ಅನ್ನೋದು. ಒಬ್ಬ ಮನುಷ್ಯನು ನೀತಿವಂತನು ಹೌದಾ ಅಲ್ವಾ ಅಂತ ಅವನಿಗೆ ಗೊತ್ತಿರುತ್ತೆ ಅವನಿಗೆ. ನಾವು ಸುಳ್ಳಾಡುವವರ, ನೀತಿವಂತರ, ಮೋಸಗಾರರ, ಅನ್ಯಾಯವಂತರ, ನ್ಯಾಯವಂತರ ಅನ್ನೋದು ನಮಗೆ ಒಂದು ಮನಸ್ಸಾಕ್ಷಿ ಇದೆ. ಯಾರದು? ಪರಿಶುದ್ಧಾತ್ಮನು. ಯಾರಿದ್ದಾರೆ ನಮ್ಮ ಒಳಗಡೆ? ಪರಿಶುದ್ಧಾತ್ಮನು ನಮಗೆ ಹೇಳ್ತಾನೆ ಇಲ್ವಾ? ನಾವು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತಾನೆ ಇಲ್ವಾ? ಹೇಳ್ತಾನೆ. ನಾವು ಮಾರ್ಗ ತಪ್ಪಿ ನಡೆದಾಗ ಹೋಗುವಾಗ ನಮ್ಮ ಮನಸ್ಸಲ್ಲಿರುತ್ತೆ ಇದು ತಪ್ಪು ಮಾರ್ಗ ಅಂತ, ಹೋಗ್ತಾನೆ ಇರ್ತೀವಿ. ಸ್ಟಾಪ್ ಮಾಡಲ್ಲ. ನಾವು ಮಾತನಾಡುವಾಗ ತಪ್ಪಾಗ್ತಾ ಇದೆ ಅಂತ ಗೊತ್ತಿದೆ, ಮಾತನಾಡ್ತಾನೆ ಇರ್ತೀವಿ. ಅದಕ್ಕೆ ದೇವರು ಹೇಳ್ತಾನೆ, ನಾನು ನಿನಗೆ ಈ ತಿಂಗಳು ಕೃಪೆ ತೋರಿಸ್ಬೇಕಂತ ಹೇಳಿದಾರ ನೋಡ್ರಿ. ಅದಕ್ಕೆ ಆಧಾರವಾದ ವಾಕ್ಯ ಅದು. ಈ ತಿಂಗಳು ದೇವರು ಏನ್ ಹೇಳಿದ್ದಾರೆ? ಸೆಪ್ಟೆಂಬರ್ 1ನೇ ತಾರೀಕು ಏನ್ ಹೇಳಿದ್ದಾರೆ? ಈ ತಿಂಗಳು ಕೃಪೆಯಿಂದ ನಡೆಸುವ ತಿಂಗಳು. ಹಾಗಾದ್ರೆ ದೇವರು ಏನ್ ಹೇಳ್ತಾರೆ? ಈ ತಿಂಗಳ ಎರಡನೇ ವಾರದಲ್ಲಿ ದೇವರು ಹೇಳ್ತಾನೆ, ನಿಮಗೆ ಕೃಪೆ ತೋರಿಸಬೇಕೆಂದು ನಾನು ಕಾಯ್ತಾ ಇದ್ದೇನೆ. ನೀನು
ದೇವರು ಕಾಯ್ತಾ ಇದ್ದಾನೆ, ನಮಗೆ ಕಾಯಲಿಕ್ಕೆ ಸಮಯ ಇಲ್ಲ. ಆಮೇಲೆ ಒಬ್ಬ ವ್ಯಕ್ತಿ ಆತನ ಮೇಲೆ ಬರಬೇಕಾದ್ರೆ ಅನೇಕ ಸ್ಟೆಪ್ಗಳಿಂದ ಬರಬೇಕು. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ಇದೆ, ಏನೋ ಅನ್ಯಾಯದಿಂದ ಬಾಚಿಕೊಂಡಿದ್ದು ಉಳಿಯುವುದಿಲ್ಲ. ಅನ್ಯಾಯದಲ್ಲಿ ನಾವು ಅಥವಾ ಏನೋ ಬೇಗ 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 ನಾವು ಚೆನ್ನಾಗಿ ದೊಡ್ಡ ಶ್ರೀಮಂತರಾಗಬೇಕಂದ್ರೆ ಹೋದ್ರೆ ಅದಾಗೋದಿಲ್ಲ, ನಡೆಯೋದಿಲ್ಲ. ಯಾವುದು ದೇವರ ಮಾರ್ಗ ಇದೆಯೋ ಅದರಲ್ಲಿ ಹೋದಾಗ ಮಾತ್ರವೇ ನಾವು ಉನ್ನತ ಸ್ಥಾನವನ್ನು ತಲುಪಲಿಕ್ಕೆ ಸಾಧ್ಯ. ಆಮೇಲೆ ನಾವು ಕೆಲವೊಮ್ಮೆ ಏನ್ ಮಾಡ್ತೀವಿ, ನಮ್ಮ ಅವಶ್ಯಕತೆಗಳಿಗಾಗಿ ನಾವು ಬೇಗನೆ ಚೆನ್ನಾಗಿರ್ಬೇಕು ಅಂತ ಕೆಲವೊಂದು ದೇವರ ಮಾರ್ಗಗಳನ್ನು ಬಿಟ್ಟು ಸ್ವಲ್ಪ ಓರೆಯಾಗಿ ನಾವು ಎಣಿಸ್ತೀವಿ ಇದು ದೇವರ ಚಿತ್ತ ಅಂತ ಮಾಡ್ಲಿಕ್ಕೆ ಹೋಗ್ತೀವಿ. ಅದು ದೇವರ ಚಿತ್ತ ಆಗಿರೋದಿಲ್ಲ, ಅದು ನಮ್ಮ ಚಿತ್ತವಾಗಿರುತ್ತೆ. ಅದರಲ್ಲಿ ಗುಳುಮ್ ಅಂತ ಮುಳುಗಿ ಹೋಗ್ತೀವಿ. ಎಷ್ಟೋ ಜನ ಕಳ್ಕೊಂಡವರಿದ್ದಾರೆ. ಆಮೇಲೆ ಅರ್ಥ ಮಾಡಿಕೊಂಡ್ರಿ, ಈ ತಿಂಗಳು ಕೃಪೆಯಿಂದ ನಡೆಸುವ ತಿಂಗಳಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿನಗೆ ಕೃಪೆ ತೋರಿಸಬೇಕೆಂದು ಯೆಹೋವನು ಕಾದಿದ್ದಾನೆ. ಎಷ್ಟು ಜನ ಹೇಳ್ತೀರಾ, ನಾನ್ ರೆಡಿ ದೇವ್ರೆ, ಅಪ್ಪ ನಾನ್ ರೆಡಿ, ನಿನ್ನ ಕೃಪೆ ನೀ ನನಗೆ ಕಾಯ್ತಾ ಇದ್ರೆ ಈ ಮುಂಜಾನೆಯಲ್ಲಿ ನಾನು ರೆಡಿ ಇದ್ದೇನೆ. ನಿನ್ನ ಕೃಪೆ ನನ್ನ ಮೇಲೆ ಬರಲಿ ಅಪ್ಪ. ಅಪ್ಪ ನನ್ನ ಕಣ್ಣೀರು ನೀಗಿಸಲ್ಪಡಲಿ, ನನ್ನ ಅವಮಾನ ನೀಗಿಸಲ್ಪಡಲಿ, ನನ್ನ ನಿಂದೆಗಳು ನೀಗಿಸಲ್ಪಡಲಿ. ನನ್ನ ಕರ್ತನೆ, ನನಗೆ ಯಾರಿಲ್ಲದಂತ ಸಂದರ್ಭದಲ್ಲಿ ದೇವರ ಆತ್ಮನೇ ನೀನೇ ತಂದೆಯಾಗಿ ತಾಯಿಯಾಗಿ ನನ್ನನ್ನು ನಡೆಸಿದ್ದನ್ನ ಇಗೋ ಈ ಮುಂಜಾನೆ ವೇಳೆ ನಾನು ನೆನಪಿಸಿಕೊಳ್ಳುತ್ತೇನೆ. ನನಗೆ ಕೃಪೆ ತೋರಿಸು, ನನಗೆ ಕೃಪೆ ತೋರಿಸು. ಆಮೇಲೆ ನಿಮ್ಮನ್ನ ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವರು. ಇದೆಲ್ಲ ಯಾರಿಗೆ ಅರ್ಥ ಆಗುವಂತ ವಾಕ್ಯ ಗೊತ್ತಾ? ಬೈಬಲ್ ಅನ್ನ ಓದಿ 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 ಬೈಬಲ್ ಅನ್ನ ಓದ್ತಾ ದೇವರ ಮೇಲೆ ಪ್ರೀತಿ ಇಟ್ಟು ಆ ದೇವರ ಕಾರ್ಯಗಳಲ್ಲಿ ಭಯ ಪಡುವವರಿದ್ರು ನೋಡ್ರಿ, ಈ ವಾಕ್ಯ ಹೇಳುವಾಗ ಹಿಂಗ್ ಕುತ್ಕೊಳ್ಳಲ್ಲ, ಅವ್ರು ಎದ್ದು ಕೊಡುದು ರಿಸೀವ್ ಮಾಡಿ ಎಸ್ ದೇವರೇ. ಯಾರಿಗೂ ಗೊತ್ತಿಲ್ಲ, ಕಳೆದ ವಾರ ದೇವರು ಹೇಳಿದರು ಕೃಪೆ ತೋರಿಸುವ ತಿಂಗಳು ಎನ್ನುವುದಾಗಿ, ಕೃಪೆಯಿಂದ ನಡೆಸುವ ತಿಂಗಳು ಎನ್ನುವುದಾಗಿ. ಈ ವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಾಕ್ಯವನ್ನು ದೇವರು ಹೇಳ್ತಾ ಇದ್ದಾರೆ. ಈ ತಿಂಗಳ ಕೃಪೆಯಿಂದ ನಿನ್ನನ್ನು ತುಂಬಿಸಿಯೇ ತುಂಬಿಸ್ತೇನೆ. ನೀನು ಭಯ ಪಡಬೇಡ, ನೀನು ಕುಗ್ಗಿ ಹೋಗಬೇಡ, ನೀನು ಕುಗ್ಗಿ ಹೋಗಬೇಡ. ಇಗೋ ನಿನ್ನ ದೇವರಾದ ನಾನು, ನಿನ್ನನ್ನು ಕರೆದದ್ದು ನಾನೇ, ನಿನ್ನನ್ನು ನಿಲ್ಲಿಸಿದ್ದು ನಾನೇ, ನಿನ್ನನ್ನು ನಡೆಸೋದು ನಾನೇ, ನಿನಗೆ ಬೇಕಾದದನ್ನು ಕೊಟ್ಟವನು ನಾನೇ. ಇಗೋ ನಿನ್ನನ್ನು ಈ ತಿಂಗಳು ಕೂಡ ನಿನಗೆ ಕೃಪೆ ತೋರಿಸುತ್ತೇನೆ. ಆಮೇಲೆ ದೇವರ ಮೇಲೆ ನಿಮ್ಮ ಭಾರ ಹಾಕ್ರಿ. ನಮ್ಮ ಜಯಪ್ರದ ಸಾಕ್ಷಿ ಹೇಳ್ತಾರೆ ಅಂತ ಎಣಿಸ್ಕೊಂಡ್ರೆ ಇದಾರ. ಓಕೆ, ಅವರು ಹೇಳೋದು ಲೇಟ್ ಆಯ್ತು. ಓಕೆ, 14 ವರ್ಷ ಕಳೆದ ಸುಮಾರು ವರ್ಷಗಳಿಂದ ಅದು ರೇಷನ್ ಕಾರ್ಡ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. 16 ವರ್ಷ ನೋಡ್ರಿ, ನಮ್ದು 19 ವರ್ಷ. ಆಮೇಲೆ ಈಗ ಅವ್ರಿಗೆ 16 ವರ್ಷದಲ್ಲಾಯ್ತು, ನಮಗೂ ಮೋಸ್ಟ್ಲಿ 19 ವರ್ಷ ಮುಗ್ದ ಮೇಲೆ ಆಗ್ಬೋದು ಹೇಳಲಿಕ್ಕೆ. ಆಮೇಲೆ ಇನ್ನು ಎಲ್ಲ ದೇವರು ನಮ್ ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ದೇವರು ಕೊಟ್ರೆ 99 ವರ್ಷಕ್ಕೂ ಕೊಡ್ತಾನೆ. ಆಮೇಲೆ ಆ ದೇವರಿಗೆ ವರ್ಷ, ಚಂದ, ವಿದ್ಯಾಭ್ಯಾಸ ದೇವರಿಗೆ ಅವೇನು ಬೇಡ. ದೇವರಿಗೆ ಬೇಕಾದೊಂದೇ ನಿನ್ನ ಯಥಾರ್ಥ ಹೃದಯ, ನಿನ್ನ ಪ್ರಾರ್ಥನೆಯ ಹೃದಯ. ಅದೇ ನೋಡೋದು ದೇವರು. ಆಮೇಲೆ ಮನುಷ್ಯರು ಹೇಳ್ತಾರೆ ಆಗಲ್ಲ ರೀ, ಡಾಕ್ಟರ್ ಹೇಳ್ತಾರೆ ಸಾಧ್ಯನೇ ಇಲ್ಲ, ಅಕ್ಕಪಕ್ಕದವ್ರು ಹೇಳ್ತಾರೆ ನಿಮ್ಗೆ ಹುಚ್ಚ ನಡೆಯಲ್ಲ ಅಂತಾರೆ. ಆದ್ರೂ ನೀನ್ ಹೇಳ್ಬೇಕು, ನನ್ನ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದ ದೇವರು, ನನ್ನನ್ನ ಕರೆದವನು ನಂಬಿಗಸ್ತನು. ಆತನ ನಂಬಿಕೆಯಿಂದಲೇ ನಾನು ಹೇಳ್ತೇನೆ, ಇದು ನಡೆಯುತ್ತೆ. ನಿನಗೆ ನಡೆಯಲ್ಲ, ನನಗೆ ನಡೆಯುತ್ತೆ. ನಿನಗೆ ಆಗಲ್ಲ, ನನಗೆ ಆಗತ್ತೆ. ನಿನಗೆ ಸಾಧ್ಯವಿಲ್ಲ, ನನಗೆ ಸಾಧ್ಯವಿದೆ. ನಾನು ತೋರಿಸ್ತೇನೆ ನನ್ನ ದೇವರ ಶಕ್ತಿಯನ್ನ. ನನ್ನ ದೇವರು ಆತನ ಪವರ್ಫುಲ್ ಆದ ದೇವರು, ಆತನಿಗೆ ಸಮಾನರು ಯಾರು ಇಲ್ಲ. ದೇವರನ್ನ ಚೀಪ್ ಮಾಡಕ್ ಹೋಗ್ಬೇಡ್ರಿ. ದೇವರಿಗೆ ಆಗದೆ ಇರುವ ಕೆಲಸ ಒಂದು ಇಲ್ಲ. ಆಮೇಲೆ ನಿನ್ನೆ ಒಂದ್ ಕಡೆ ಹೋದಾಗ ಸಾಕ್ಷಿ ಕೇಳಲ್ಪಟ್ಟೆ. ಏನ್ ಸಾಕ್ಷಿ ಅಂದ್ರೆ, ಐ ಥಿಂಕ್ ರಾಯಚೂರು ಆ ಕಡೆಯವರು ಒಬ್ರು ಬಂದಿದ್ರು. ಅಲ್ಲಿ ಎಲ್ಲ ಹೇಗೆ ಅಂದ್ರೆ, ಯೇಸು ಸ್ವಾಮಿಯನ್ನ ನಂಬ್ರೆ ಊರಲ್ಲಿ ನೀರೇ ಕೊಡಲ್ಲ ಅಂತೆ. ನಿಮ್ಗೆಲ್ಲ
ಏನೋ ಪಂಚಾಯತಿಗೆ ಹಂಗಂದ್ರು ಅಲ್ಲಿ ಯಾರಿಗೂ ನಾವು ಯೇಸು ಸ್ವಾಮಿ ನಮ್ಮದು ಗೊತ್ತಾಯ್ತು ಇಷ್ಟಕ್ಕೆ ನಿಮಗೆ ದೊಡ್ಡ ಕತೆ ಆಗೋದು. ಅಲ್ಲಿ ಯೇಸು ಸ್ವಾಮಿ ನಂಬ್ರೆ ಅಲ್ಲಿ ನೀರೇ ಕೊಡಲ್ಲ ಅಂತೆ ಊರಲ್ಲಿ. ಆ ಊರಲ್ಲಿ ನಮ್ಮ ಥರ ಎಲ್ಲ ಮನೆಗೆ ಬಾವಿ ಇಲ್ಲ. ಇದೆಲ್ಲ ಫೆಸಿಲಿಟಿ ಇರೋದು ನಮ್ಗೆ ಮಾತ್ರ. ಆಮೇಲೆ ನಮ್ಮ ಫೆಸಿಲಿಟಿ ಮಾತ್ರ ಇದೆ. ಹೊರಗಡೆ ಹೋದ್ರೆ ಅವರಿಗೆಲ್ಲ ಟ್ಯಾಂಕ್ ನೀರು, ಪಂಚಾಯತ್ ನೀರು, ಮುನ್ಸಿಪಾಲ್ಟಿ ನೀರು, ಐ ಥಿಂಕ್ ಆ ಕಡೆ ಉತ್ತರ ಕನ್ನಡ ಅಲ್ಲ ಆ ಕಡೆ ಆ ಥರನೇ ನೀರಿರೋದು. ಒಂದು ಟ್ಯಾಂಕ್ ಇದ್ರೆ ಇವರೆಲ್ಲ ಟ್ಯಾಂಕ್ ಅಲ್ಲಿ ನೀರು ತರ್ಲಿಕ್ಕೆ ಹೋಗ್ಬೇಕು. ಈಗ ಇವಳು ಯೇಸು ಸ್ವಾಮಿ ನಂಬಿದ್ದಾರೆ ಅಂದ್ರೆ ಅವ್ರಿಗೆ ನಾಳೆ ನೀರಿಗೆ ಹೋಗಂಗಿಲ್ಲ. ಆಗ ಹಣ ಪಾಪ ಕೂಗಿ ಅಳ್ತಾರೆ, ದೇವ್ರೆ ನಮ್ಗೆ ನೀರಿಲ್ಲ, ನಿನ್ನ ನಂಬಿದ ಪ್ರಯುಕ್ತ ನೀರು ಕೊಡ್ಲಿಲ್ಲ ಅಂತ ಕೂಗುವಾಗ ಆ ಟ್ಯಾಂಕ್ಗೆ ಒಡೆದೋಗಿ ಎಲ್ಲರ ಮನೆ ಬಾಗಿಲ ಹತ್ರನೇ ನಿಂತಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ನಾನು ಹೇಳ್ತೀನಿ ಕೇಳ್ರಿ, ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ದೇವರ ಚಿತ್ತ ಇಲ್ಲದೆ ನಿನ್ನ ಒಂದು ರೋಮ ಕೂಡ ಯಾರಿಗೆ ಮುಟ್ಟಕ್ಕಾಗಲ್ಲ. ಆಮೇಲೆ ಅವನೆಷ್ಟೇ ಬಲಶಾಲಿ ಆಗ್ಲಿ, ಅವನೆಷ್ಟೇ ಪವರ್ಫುಲ್ ಹಣದವನಾಗಲಿ, ಅವನೆಷ್ಟೇ ದೊಡ್ಡ ಅಧಿಕಾರದಲ್ಲಿರಲಿ, ನನ್ನ ಕರ್ತನ ಚಿತ್ತ ಇಲ್ಲದೆ ನಿನ್ನನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ತಿಳ್ಕೊಂಡವ್ರು ಮಾತ್ರ ದೇವರಿಗೆ ಅನ್ಸೋದ್ರೆ. ಸುಮ್ಮನೆ ಹೀಗೆ ಹೇಳುವವರಿಗೆಲ್ಲ ಭಯ ಪಡಬೇಡಿ. ಆಮೇಲೆ ಯಾರು ಹೀಗಂದ್ರೆ ಸಾಕು, ಮಾರನೇ ದಿನ ನಾವು ಚರ್ಚಿಗಿಲ್ಲ, ಚರ್ಚಿಗೆ ಹೋಗಲ್ವಾ, ಇಲ್ಲ ಬಿಟ್ವಿ, ಚರ್ಚ್ ಬಿಟ್ವಿ. ಆಮೇಲೆ ಅದೆಲ್ಲ ನಮ್ಮದು. ನಮಗೆ ಗೊತ್ತಿರಬೇಕು ನನ್ನ ದೇವರು ಯಾರು ಅಂತ. ಇವತ್ತಿನವರೆಗೂ ಜನರು ದೇವರು ಯಾರು ಅಂತ ಹುಡುಕೋದೇ ಇಲ್ಲ. ಒಂದೇ ಅವ್ರಿಗೆ ಗೊತ್ತಿರೋದು, ಚರ್ಚಿಗೆ ಬಂದ್ರು ಯಾವುದೋ ಒಂದು ಬಿಡುಗಡೆ ಆಯ್ತು ವಾರ ಅಟೆಂಡೆನ್ಸ್ ಆಗೋದು. ಅದಲ್ಲ, ನನ್ನ ದೇವರು ಆತನು ಪವರ್ಫುಲ್ ಆದ ದೇವರು, ಶಕ್ತಿಶಾಲಿ ಆದ ದೇವರು, ಎಲ್ಲೂ ಇಲ್ಲದ ದೇವರು, ಆಕಾಶ ಭೂಮಿಯ ನಿರ್ಮಾಣಿಕನು. ನೀನು ಕೂಗಿ ಕರೆದಾಗ ನಿನ್ನ ಸಂಗಡ ಮಾತನಾಡುವ ದೇವರು. ಆಮೇಲೆ ಅದನ್ನ ಹೇಳ್ತಾನೆ ಇವತ್ತು, ಇಗೋ ನಿನಗೆ ಕೃಪೆ ತೋರಿಸ್ಲಿಕ್ಕೆ ನಾನು ಕಾದಿದ್ದೇನೆ. ಆಮೇಲೆ ದೇವರು ನಿಮಗೋಸ್ಕರ ಕಾದಿದ್ದಾರೆ. ನಮ್ಮನ್ನು ನಾವು ಏನ್ ಮಾಡ್ಬೇಕು, ಆ ಗಿಫ್ಟ್ ಅನ್ನ ತೆಗೆದುಕೊಳ್ಳಿಕ್ಕೆ ನಾವು ಸಿದ್ಧರಾಗಬೇಕು. ಆಮೇಲೆ ಸಿದ್ಧರಾಗಬೇಕು. ಸೊ ದೇವರು ಇನ್ನೊಂದು ವಾಕ್ಯವನ್ನು ಹೇಳ್ತಾನೆ, ಯೆಶಾಯ 25 8ನೇ ವಾಕ್ಯದ 2ನೇ ಭಾಗ. 8ನೇ ವಾಕ್ಯದ 2ನೇ ಭಾಗ. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನ ಒರೆಸಿಬಿಡು. ಒಂದು ದೊಡ್ಡ ಸ್ತೋತ್ರ ಮಾಡ್ರಿ. ದೇವರು ನಿನಗೆ ಹೇಳ್ತಾ ಇರೋದು ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಹೇಳಿ. ಕಾರಣ ಅದು ನಿನ್ನ ಕಣ್ಣೀರು. ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ಕಣ್ಣೀರನ್ನು ನಾನು ಒರೆಸ್ತಾ ಇದ್ದೇನೆ. ಇಷ್ಟು ದಿನ ನೀನು ಕೂಗಿದ್ದು ಸಾಕು, ಇಷ್ಟು ದಿನ ನೀನು ಕಣ್ಣೀರು ಬಿಟ್ಟಿದ್ದು ಸಾಕು, ಇಷ್ಟು ದಿನ ನೀನು ನೋವು ಪಟ್ಟಿದ್ದು ಸಾಕು, ಇಷ್ಟು ದಿನ ನೀನು ಅವಮಾನ ಪಟ್ಟಿದ್ದು ಸಾಕು, ಇಷ್ಟು ದಿನ ನೀನು ಗುಡಿಸಲಲ್ಲಿ ವಾಸ ಮಾಡಿದ್ದು ಸಾಕು. ಇಗೋ ಈ ಬೆಳಗಿನ ಜಾವದಲ್ಲಿ ನಾನೇ ಸರ್ವಶಕ್ತನಾದ ದೇವರು, ನಾನೇ ಆದಿಯು ಅಂತ್ಯವಾದ ದೇವರು. ನಾನು ನಿನ್ನ ಮುಖದಲ್ಲಿನ ಕಣ್ಣೀರನ್ನ ಒರೆಸಿ ಬಿಡುತ್ತೇನೆ. ಯಾರಿಗೂ ಗೊತ್ತಿಲ್ಲದ ಸಮಯದಲ್ಲಿ ನಿನ್ನ ಕಣ್ಣೀರು ದಿಬ್ಬನ್ನ ಒದ್ದೆ ಮಾಡಿದೆ. ಶ್ರೀಪ ಶದರಗಣರ ಮನ ಹಂದರಾದರ ವೈಡ ಪ್ರಭಾದರಗಣರ ಮನ. ಅನೇಕರು ನಿನ್ನನ್ನು ನಿಂದಿಸುವಾಗ, ಅನೇಕರು ನಿನ್ನ ಕುಟುಂಬವನ್ನು ನಿಂದಿಸುವಾಗ, ನಿನ್ನ ಕಣ್ಣಿನಲ್ಲಿ ಹರಿದ ನೀರು ದೇವರ ಬುದ್ದಲಿಯಲ್ಲಿ ಅದು ಶೇಖರವಾಗಿದೆ. ಅದು ವ್ಯರ್ಥವಾಗಿ ಹೋಗಿಲ್ಲ. ನಿನ್ನ ಕಣ್ಣೀರು ಒಂದು ಕಾಲಕ್ಕೂ ಅದು ವ್ಯರ್ಥವಾಗಿ ಹೋಗಿಲ್ಲ. ನಿನ್ನ ಕಣ್ಣೀರನ್ನ ದೇವರ ಬುದ್ದಲಿಯಲ್ಲಿ ತುಂಬಿಸಲ್ಪಟ್ಟಿದೆ. ಅದಕ್ಕೆ ಈ ಬೆಳಗಿನ ಜಾವದಲ್ಲಿ ಕರ್ತನು ಹೇಳ್ತಾನೆ, ನೀನು ಅವಮಾನ ಪಟ್ಟದಕ್ಕಿಂತ, ನೀನು ಸುರಿಸಿದ ಕಣ್ಣೀರಿಗಿಂತ ನಾನು ನಿನ್ನ ಕೃಪೆ ತೋರಿಸುತ್ತೇನೆ. ಇವತ್ತಿನಿಂದ ನೀನು ಅಳೋದೇ ಇಲ್ಲ, ಇವತ್ತಿನಿಂದ ನೀನು ಅಳೋದೇ ಇಲ್ಲ. ದೇವರ ವಾಗ್ದಾನವನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡುವಾಗ ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಆಮೇಲೆ 16 ವರ್ಷ ಇಲ್ಲದೆ ಇರುವಂತಹ ರೇಷನ್ ಕಾರ್ಡ್ ನಿನ್ನೆ ದಿನ ಅವರಿಗೆ ಸಿಕ್ಕಿತು. ಸೆಪ್ಟೆಂಬರ್ ತಿಂಗಳ ವಾಗ್ದಾನ ನೆರವೇರಿತು. ಆಮೇಲೆ ಹಲ್ಲೆಲೂಯಾ. ದೇವರು ಒಂದು ಮಾತು ಹೇಳಿದ್ರೆ ನಾನು ಹೇಳ್ತೀನಿ ಕೇಳ್ರಿ, ಎಲ್ಲರಿಗಲ್ಲದಿದ್ರು ನಂಬಿದವರಿಗೆ ಅದು ನೆರವೇರುತ್ತೆ. ಆಮೇಲೆ ನಂಬಿದವರಿಗೆ 100% ನೆರವೇರುತ್ತೆ. ಎಲ್ಲರೂ ನಂಬೋದಿಲ್ಲ, ಎಲ್ಲರೂ
ಬಂದಾಗ ಇದು ಯಾರಿಗಲ್ಲ, ನನ್ನ ಪಕ್ಕದವರಿಗಲ್ಲ, ಇದು ನನಗೆ ಅಂತ ಹೇಳಿ ಅದನ್ನ ರಿಸೀವ್ ಮಾಡುವಾಗಲೇ ಆ ಕೃಪೆ ಯೆಹೋವನು ತೋರಿಸಬೇಕೆಂದಿದ್ದ ಕೃಪೆ ನಿನ್ನ ಮೇಲೆ ಇಳಿದು ಬರುತ್ತೆ. ಹಾಲೆಲೂಯಾ, 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 ಹಾಲೆಲೂಯಾ. ನೋಡಿ, ದೇವರ ವಾಕ್ಯ ಹೇಳುತ್ತೆ, ತನ್ನ ಪ್ರಜೆಯ ಅವಮಾನವನ್ನ ಭೂಮಂಡಲದಿಂದಲೇ ತೊಲಗಿಸ್ತಾನಂತೆ. ಅವಮಾನ, ಕೆಲವರು ಅವಮಾನ ಆಗಿ ಈ ಲೋಕ ತ್ಯಜಿಸಿ ಹೋಗುದು, ಸುಸೈಡ್ ಮಾಡ್ಕೊಳ್ಳೋದು, ಅವಮಾನ ಆಯ್ತಂತ. ಅವಮಾನ ಆಗೋದು ಒಳ್ಳೆಯದಕ್ಕೆ. ಕಾರಣ ದೇವರು ಅವಮಾನವನ್ನ ಭೂಮಂಡಲದಿಂದಲೇ ತೆಗೆದು ಬಿಡುತ್ತಾರೆ. ಆಮೆನ್. ಎಷ್ಟೆಲ್ಲ ಅವಮಾನ ಆಗುತ್ತೆ. ಕ್ರಿಸ್ತನ ನಿಮಿತ್ತವಾಗಿ ನಮ್ಮನ್ನ ದೂಷಿಸ್ತಾರೆ, ಕ್ರಿಸ್ತನ ನಿಮಿತ್ತವಾಗಿ ನಮ್ಮನ್ನ ಹಿಂಸಿಸ್ತಾರೆ, ಕ್ರಿಸ್ತನ ನಿಮಿತ್ತವಾಗಿ ಅಪವಾದಗಳನ್ನ ಹೇಳ್ತಾರೆ, ಕ್ರಿಸ್ತನ ನಿಮಿತ್ತವಾಗಿ ನೀನು ಮಾಡದೇ ಇರೋದು ಮಾಡಿದ್ದೀಯಾ ಅಂತ ಹೇಳ್ತಾರೆ. ಈಗ ಚರ್ಚ್ ಬಿಡುದಾ? ಈಗೇನ್ ಮಾಡ್ಬೇಕು? ಈ ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡ್ಬೇಕು. ಏನ್ ವಾಕ್ಯ? ಕರ್ತನು ನಾನು ಹೇಳಿದ್ದಾನೆ, ನಿನ್ನ ಅವಮಾನವನ್ನು ಎಲ್ಲಿಂದ ತೊಲಗಿಸ್ತೇನೆ? ಭೂಮಂಡಲದಿಂದಲೇ ತೊಲಗಿಸುತ್ತೇನೆ. ಆಮೆನ್, ಹಲ್ಲೆಲೂಯಾ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಾಕ್ಯ, ಆತನ ಕೃಪೆಯನ್ನು ನೆನೆಸಿಕೊಳ್ಳೋಣ. ಎಫೆಸ 2:5. ವೇಗವಾಗಿ ಆತನು ತನ್ನ ಕೃಪೆಯನ್ನು ಏನ್ ತರಬೇಕು? ಬರೀ ನಿನಗೆ ತೋರಿಸೋದು ಮಾತ್ರ ಅಲ್ಲ, ಕೃಪೆ ಅನ್ನೋದು ನಿನಗೆ ತೋರಿಸ್ಲಿಕ್ಕೆ ಮಾತ್ರ ಅಲ್ಲ, ಅದು ಪ್ರಖ್ಯಾತಿಗೆ ಬರಬೇಕು. ಅಮ್ಮ, ದೇವರ ಕೃಪೆ ಎಲ್ಲಿ ಬರಬೇಕು? ಹೇಗೆ ಪ್ರಖ್ಯಾತಿಗೆ ಬರುತ್ತೆ? ತನ್ನ ಪುತ್ರನನ್ನಾಗಿ ಸ್ವೀಕರಿಸುವುದಕ್ಕೆ ಹಾ. ದಯಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಯಾರು ಮಾಡಿದ್ದು? ನೀವು ಏನು ಸಂಕಲ್ಪ ಮಾಡಿ ಬಂದದ್ದಲ್ಲ, ನೀವು ಆಲೋಚನೆ ಮಾಡಿ ಬಂದದ್ದಲ್ಲ, ನೀವು ನಿರೀಕ್ಷೆ ಮಾಡಿ ಬಂದದ್ದಲ್ಲ. ನೀವು ಬಂದಿದ್ದೀರಿ ಅಂತ ಹೇಳಿದ್ರೆ ಆತನ ಸಂಕಲ್ಪ. ಆಮೇಲೆ ನೀವು ಬಂದಿದ್ದೀರಿ ಅಂದ್ರೆ ಯಾರ ಸಂಕಲ್ಪ? ಆತನ ಸಂಕಲ್ಪ. ಪುನಃ ಒಮ್ಮೆ ವಾಕ್ಯವನ್ನ ಗಟ್ಟಿಯಾಗಿ ಶಬ್ದ ತೆಗೆದು ಓದೋಣ. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ. ಇದು ಬಹಳ ಇಂಪಾರ್ಟೆಂಟ್. ಕೃಪೆ ಪ್ರಖ್ಯಾತಿಗೆ ಬರಬೇಕು. ಹೇಗೆ ಪ್ರಖ್ಯಾತಿಗೆ ಬರುತ್ತೆ? ನಿಮ್ಗೆ ಸೌಖ್ಯ ಆಗಬೇಕು, ನಿಮ್ಗೆ ಚೆನ್ನಾಗಾಗಬೇಕು, ನಿಮ್ಗೆ ಬಿಡುಗಡೆ ಆಗಬೇಕು. ಆದಾಗ ನೀವೇನ್ ಮಾಡ್ತೀರಿ? ಮನೆಯಲ್ಲೇ ಇಟ್ಕೊಂಡು ಕೂತ್ಕೊಳ್ತೀವಿ. ಹೌದು ಪಾಸ್ಟರ್, ಎಷ್ಟೆಲ್ಲ ನಮ್ಗಾಗಿದೆ, ನಾವು ಸಾಕ್ಷಿ ಹೇಳುವುದಿಲ್ಲ. ಹೇಳಿದ್ರೆ ಯೇಸು ಸ್ವಾಮಿ ಪ್ರಖ್ಯಾತಿಗೆ ಬರ್ತಾರೆ. ಈ ವಾಕ್ಯ ನಮಗಲ್ಲ, ಇದು ಸಾಕ್ಷಿ ಹೇಳುವವರಿಗೆ. ಈ ವಾಕ್ಯ ಯಾರಿಗೆ? ಸೋತ್ರ ಇಲ್ಲ ಆಮೇಲೆ. ಈ ವಾಕ್ಯ ಯಾರಿಗೆ? ಸಾಕ್ಷಿ ಹೇಳುವವರಿಗೆ. ಯೇಸುವಿನ ಹೆಸರನ್ನ ಪ್ರಖ್ಯಾತಿಗೆ ತರಲಿಕ್ಕೆ ದೇವರು ನಮ್ಮನ್ನು ಆದ್ಕೊಂಡಿದ್ದು. ನಾವು ಅದಲ್ಲ. ದೇವರೇ ಮನೆ ಕೊಡು, ದೇವರೇ ಸಾಲ ತೀರಿಸು, ದೇವರೇ ಒಂದು ವಾಹನ ಕೊಡು. ಆಮೇಲೆ ಎಲ್ಲ ಆಯ್ತು, ವಾಹನ ಎಲ್ಲ ಕೊಟ್ಟಾಯ್ತು. ಆಮೇಲೆ ನೋಡಿದ್ರೆ ಮನೆಯಲ್ಲಿ ಆಹಾರ, ಭಯಂಕರ ಒಳ್ಳೆ ಆಹಾರ ಕೊಟ್ಟಿದ್ದಾರೆ ದೇವರು, ತಿನ್ಲಿಕ್ಕೆ ಮಾತ್ರ ಇಲ್ಲ. ಆಹಾರ ಮುಟ್ಟಂಗೆ ಇಲ್ಲ, ಕಾಯಿಲೆ. ಮನುಷ್ಯ ಕೇಳ್ದ ದೇವರು ಕೊಟ್ಟ ಎಲ್ಲ ಕೊಟ್ಟಾಯ್ತು. ಇವನು ಕೇಳಿದ್ದಾಯ್ತು, ದೇವರು ಕೊಟ್ಟಿದ್ದಾಯ್ತು. ಹೆಸರು ಮಾತ್ರ ದೇವರು ಪ್ರಖ್ಯಾತಿ ತರಲಿಲ್ಲ. ಇವ್ರ ಮನೆ ತುಂಬಿಸ್ತಾ ಇದ್ದದ್ದು, ತುಂಬಿಸಿ ಆಯ್ತು. ದೇವರು ನೋಡ್ದ, ಹಣ ನಿನಗೆ ಇಷ್ಟು ಆಯುಷ್ ಕೊಟ್ಟೆ, ಆರೋಗ್ಯ ಕೊಟ್ಟೆ, ನನ್ನ ಹೆಸರು ಎಲ್ಲರೂ ಪ್ರಖ್ಯಾತಿಗೆ ತಂದ ನೀನು. ಆಮೇಲೆ ಯಾರನ್ನಾರು ನೋಡಿದ್ರೆ ಬೈಬಲ್ ಹೊಡಿಯಿರಿ. ಆಮೇಲೆ ಯಾರನ್ನಾರು ನೋಡಿದ್ರೆ ಬೈಬಲು, ಮೇಲಿದ್ದ ಬೈಬಲು ಅದು ಯಾರೋ ಕೊಟ್ಟದ್ದು. ಆಮೇಲೆ ಹಲ್ಲೆಲೂಯಾ. ಈಗ ದೇವರು ಹೇಳ್ದ, ಹೀಗೆ ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನನ್ನನ್ನು ಮರ್ತೇ ಬಿಡ್ತಿ ಅಂತ ಯಾವ ಆಹಾರವನ್ನು ಮುಟ್ಟದ ಹಾಗೆ ಕೆಲವು ರೋಗಗಳನ್ನು ಬರಮಾಡ್ತಾನೆ ದೇವರು. ಆಮೇಲೆ ನಮಗೆ ಆ ಪರಿಸ್ಥಿತಿ ಬೇಡ. ನಾವು ದೇವರ ಹೆಸರನ್ನ ಪ್ರಖ್ಯಾತಿಗೆ ತರೋಣ, ಯೇಸುವಿನ ನಾಮವನ್ನು ಪ್ರಖ್ಯಾತಿಗೆ ತರೋಣ. ಭೂಮಿಯ ಮೇಲೆ ಕೊಡಲ್ಪಟ್ಟ ಒಂದೇ ಒಂದು ನಾಮ, ಯೇಸುವಿನ ನಾಮವನ್ನು ಪ್ರಖ್ಯಾತಿಗೆ ತರೋಣ. ಆಕಾಶದ ಕೆಳಭಾಗದಲ್ಲಿ, ಭೂಮಿಯ ಮೇಲ್ಭಾಗದಲ್ಲಿ ಕೊಡಲ್ಪಟ್ಟಂತಹ ಒಂದು ನಾಮ, ಬಿಡುಗಡೆ ಮಾಡತಕ್ಕಂತ ಒಂದು ನಾಮ,
ಪುತ್ರ, ಅದೆಲ್ಲ ಅರ್ಥ ಗೊತ್ತಿರ್ಬೇಕು ನಿಮ್ಗೆ, ಒಟ್ರಾಶಿ ಹೇಳೋದಲ್ಲ. ಓಕೆ, ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರಿ, ಒಬ್ರೇ ಆದ್ರೆ ಇಲ್ಲ ಅಂದ್ರೆ ಒಂದು 5-6 ನಂತರ ಇದ್ರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಬರುತ್ತೆ. ಆಮೇಲೆ ಪಂಚಮ, ಸಪ್ತಮಿ ಎಲ್ಲ ಬರುತ್ತೆ. ಓಕೆ, ಆದ್ರೆ ಯೇಸು ಕ್ರಿಸ್ತನ ನಿಮ್ಮನ್ನ ಪ್ರಥಮ ಪುತ್ರ ಪುತ್ರಿಯರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಗೊತ್ತಾ? ಮಾಡಿದ ಅದ್ಭುತಗಳನ್ನ ಮನೆಯಲ್ಲಿ ಕೂತ್ಕೋ ಅಂತಲ್ಲ ದೇವರು ಹೇಳಿದ್ದು, ಅದನ್ನ 4 ಜನರಿಗೆ ಸಾರಿ 4 ಜನರು ದೇವರನ್ನ ಕಂಡುಕೊಳ್ಳುವ ಹಾಗೆ ನಿನ್ನನ್ನು ನೇಮಿಸಿದ್ದಾರೆ. ಇವತ್ತು ನೀನು ಬಾಯಿ ಬಿಡೋದಿಲ್ಲ, ಹೆದರ್ಕೊಂಡೇ ಬಾಯಿ ಬಿಡೋದಿಲ್ಲ. ಆಮೇಲೆ ಬಾಯಿ ಬಿಡೋದಿಲ್ಲ, ಬಸ್ಸಲ್ಲಿ ಪಕ್ಕದಲ್ಲಿ ಕೂತ್ರು ಬಾಯಿ ಬಿಡೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಓದೋಣ. ಆತನು ತನ್ನ ಕೃಪೆಯನ್ನ ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನ ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರ ಪುತ್ರಿಯರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದರು. ಆಮೇಲೆ ನೀನು ಹುಟ್ಟಿದ ಮೇಲೆ ಸಂಕಲ್ಪ ಮಾಡಿದ್ದಲ್ಲ, ನಿನ್ನ ಬಿಸ್ನೆಸ್ ಲಾಸ್ ಆದಾಗ ದೇವರು ನಿನ್ನನ್ನು ಸಂಕಲ್ಪ ಮಾಡಿದ್ದಲ್ಲ, ನೀನು ಹಾಸಿಗೆಯಲ್ಲಿ ಮಲಗಿದಾಗ ನಿನ್ನನ್ನು ಕರ್ಕೊಂಡ್ಬರ್ಬೇಕಂತ ಸಂಕಲ್ಪ ಮಾಡಿದ್ದಲ್ಲ. ದೇವರು ನೀನು ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ಆತನ ಕಣ್ಣುಗಳು ನಿನ್ನನ್ನು ನೋಡಿದವು. ಅದಕ್ಕೆ ದೇವರು ಹೇಳ್ತಾನೆ ನಿನಗೆ ಕೃಪೆ ತೋರಿಸ್ಬೇಕು, ನಾನೇ ಕರ್ಕೊಂಡ್ಬಂದ ಜನ. ಆಮೇಲೆ ಇವ್ರು ಯಾರು ಹೇಳ್ರಿ, ಯಾರು ಕರ್ಕೊಂಡ್ಬಂದು ನಿಮ್ಮನ್ನ? ಯಾರು ಕರ್ಕೊಂಡ್ಬಂದು? ಅದು ಆಚೆ ಮನೆ ಸುಶೀಲಕ್ಕ ಕರ್ಕೊಂಡ್ಬಂದು. ಆಮೇಲೆ ಸುಶೀಲಕ್ಕ ಭಾರತಕ್ಕೆ ಕರ್ಕೊಂಡ್ಬಂದಲ್ಲ, ನಿಮ್ಮನ್ನ ಕರ್ಕೊಂಡು ಬಂದಿದ್ದು ದೇವರೇ. ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದಿದ್ದು ದೇವರೇ. ದೇವರ ದಯೆ ಯಾರಿಗಿದೆಯೋ ಅವರು ಭಾಗ್ಯವಂತರು. ದೇವರು ನಿಮ್ಮನ್ನ ಭಾಗ್ಯವಂತರನ್ನಾಗಿ ಮಾಡಿದ್ದಾರೆ. 144ನೇ ಕೀರ್ತನೆಯ 15ನೇ ವಾಕ್ಯ ಹೀಗೆ ಹೇಳುತ್ತೆ. 15ನೇ ವಾಕ್ಯ ಹೀಗೆ ಹೇಳುತ್ತೆ, ಯೆಹೋವನು ಯಾರಿಗೆ ದೇವರಾಗಿದ್ದಾನೋ ಅವರೇ ಭಾಗ್ಯವಂತರು. ಆಮೆನ್. ದೇವರ ಕೃಪೆ, ದೇವರ ದಯೆ ನಿನ್ನ ಮೇಲೆ ಬಂದ್ರೆ ಒಬ್ಬರು ನಿನ್ನನ್ನು ಟಚ್ ಮಾಡಕ್ಕಾಗಲ್ಲ. ದೇವರ ಕೃಪೆ, ದೇವರ ದಯೆ ನಿನ್ನ ಮೇಲೆ ಉಂಟಾದ್ರೆ ಯಾವ ಶೋಧನೆಗಳ ಮೂಲಕ ಹಾದು ಹೋದ್ರೂ ನೀನು ಭಯಪಡುವ ಅವಶ್ಯಕತೆ ಇಲ್ಲ. ಆಮೆನ್. ರೂತಳಿಗೆ ದೇವರ ದಯೆ ದೊರಕಿತು. ಏನಾದ್ರು ಅತ್ತೆ ಒಟ್ಟಿಗೆ ಬಂದು ಇಬ್ರು ಸೊಸೆಯರು, ಒಬ್ಳು ಬಾಯ್ ಅಂತ ಕಳಿಸಿದ್ರು. ಆಮೇಲೆ ಇಬ್ರು ಸೊಸೆಯರು, ಎಷ್ಟು ಸೊಸೆಯರು? ಇಬ್ರು. ಒಬ್ಳು ಬಹಳ ಸ್ಟೈಲಿಶ್ ಅವಳು. ಈ ಅತ್ತೆ ಜೊತೆಗೆ ಹೋದ್ರೆ ಕೆಲಸ ಇಲ್ವ ಬೇರೆ? ಆಮೇಲೆ ಇವಳು ಎಲ್ಲೆಲ್ಲ ಹೋಗ್ತಾಳೆ, ಅಲ್ಲೆಲ್ಲ ನಂಗೆ ಹೋಗ್ಲಿಕ್ಕಾಗತ್ತಾ? ಆಮೇಲೆ ನಮ್ದೇ ಬೇರೆ ಕೆಲಸ ಇದೆ ಅಂತ ಹೇಳ್ರಿ, ಅತ್ತೆ ಬಾಯ್, ಸಿ ಯು ನೆಕ್ಸ್ಟ್ ಇಯರ್ ಬಾಯ್. ಆಮೇಲೆ ಓಡ್ಕೊಳ್ಳು, ಹೊರಟು ಹೋದ್ಲು. ಆದ್ರೆ ರೂತಳು ಏನ್ ಮಾಡಿದ್ಲು? ನಿನ್ನ ದೇವರೇ ನನ್ನ ದೇವರು, ನೀ ಎಲ್ಲಿರ್ತೀಯೋ ನಾನಲ್ಲೇ ಇರ್ತೀನಿ, ನೀನೇನ್ ತಿಂತೀಯೋ ಅಂತ ಸೊಸೆಯರಿಗಾಗಿ ಸ್ತೋತ್ರ. ಆಮೇಲೆ ಅಂತ ಸೊಸೆಯರು ಇನ್ನೂ ಹುಟ್ಟಿ ಬರ್ಲಿದೆ. ಆಮೇಲೆ ಆ ಸೊಸೆಯರು ಇನ್ನೂ ಜಾಸ್ತಿ ಆಗಿದ್ದಾರೆ. ಇಲ್ಲಿರುವ ಹೆಣ್ಮಕ್ಳೆಲ್ಲ ರೂತಳ ಮನಸ್ಸೇ ಬರಲಿ. ಅತ್ತೆ ನೋಡಿ ಏನ್ ಹೇಳಿದ್ಲು? ದೇವರ ದಯದೊರಗಿದವಳು ಅವಳು. ಏನ್ ಹೇಳಿದ್ಲು? ನಿನ್ನ ದೇವರೇ. ಆಮೇಲೆ ಈ ತರ ಸೊಸೆ ಇದ್ರೆ ಮಗನಿ ಟೆನ್ಷನ್ ಇಲ್ಲ. ಯಾರು ಕೈ ಎತ್ತಲ್ಲ ನೋಡಿ, ಒಬ್ರು ಕೈ ಎತ್ತಿದ್ರು, ಗುಲಾಬಿ ಆಂಟಿ ಮಾತ್ರ. ಆಮೇಲೆ ಈ ತರ ಸೊಸೆ ಇದ್ರೆ ಅತ್ತೆಯವರಿಗೆ ಟೆನ್ಷನ್ ಇಲ್ಲ. ಆಮೇಲೆ ಅತ್ತೆ ಎಲ್ಲಿ ಹೋಗ್ತಾಳೋ ಅಲ್ಲೇ ಸೊಸೆ ಹೋಗ್ತಾಳೆ. ಆಮೇಲೆ ಅತ್ತೆ ಎಲ್ಲಿ ಕುತ್ಕೊಳ್ತಾಳೋ ಸೊಸೆ ಅಲ್ಲೇ ಕುತ್ಕೊಂಡಿದ್ದಾಳೆ. ಅತ್ತೆ ಏನು ರೊಟ್ಟಿ ತಿಂದ್ರೆ ಸೊಸೆನೂ ರೊಟ್ಟಿ. ಇಲ್ಲ ನನಗೆ ಎಗ್ ಫ್ರೈಡ್ ರೈಸ್ ಬೇಕು ಹೇಳಿಲ್ಲ ರೂಸು. ಆಮೇಲೆ ಅತ್ತೆ ರೊಟ್ಟಿ ತಿನ್ನುವಾಗ ರೂತಳು ಹೇಳಿಲ್ಲ, ಯಾಕಾದ್ರೂ ಬಂದ ಅತ್ತೆ ಒಟ್ಟಿಗೆ ಅಲ್ಲಿ ಒಂದೆರಡು ಕಬಾಬ್ ಪೀಸ್ ತಿನ್ಬೋದು. ಆಮೇಲೆ ಈ ಅತ್ತೆ ಒಟ್ಟಿಗೆ ಬಂದು ಬರೀ ರೊಟ್ಟಿಯೇ ಅಂತ ಹೇಳಲಿಲ್ಲ ಅವಳಿಗಾಗಿ ಸ್ತೋತ್ರ ಮಾಡಿ. ಅವಳು ದೇವರ ದಯೆ ದೊರಕಿದವಳು. ಆಮೇಲೆ ಅವಳು ಹೋಗಿ ದೇವರ ದಯೆ ದೊರಕಿದ್ರೆ ನೋಡ್ರಿ, ಬೋವಚನನ್ನ ಮದುವೆ ಆಗುವಂತ ಅವಕಾಶ ದೇವರಲ್ಲಿ ಕೊಟ್ಟರು. ಆಮೇಲೆ ಹಲ್ಲೆಲೂಯಾ. ಅವರ
ವಿಶೇಷವಾದದ್ದು. ಒಬ್ಬ ಮನುಷ್ಯನಿಗೆ ದೇವರ ದಯ ದೊರಕಬೇಕು, ಕೃಪೆ ದೊರಕಬೇಕು. ಕೃಪೆ ಇದೆ. ಈಗ ದೇವರು ಹೇಳ್ತಾರೆ, ಈ ಅಂತ್ಯ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ಆಮೇಲೆ ದೇವರು ಅಂತ್ಯ ಕಾಲದಲ್ಲಿ ಆತ್ಮವನ್ನು ಸುರಿಸಿದ್ದಾರೆ. ಆದ್ರೂ ಸಭೆಯೊಳಗಿರುವ ಜನರಿಗಿಂತ ಮುಕ್ಕಾಲಂಶದ ಜನರು ಹೊರಗಿದ್ದಾರೆ. ಕೃಪೆ ಇಲ್ವಾ? ಕೃಪೆ ಇದೆ. ಆಮೇಲೆ ಆತ್ಮನ ದೇವರು ಸುರಿಸಲಿಲ್ವಾ? ಎಲ್ಲರ ಮೇಲೆ ದೇವರು ಆತ್ಮನನ್ನು ಸುರಿಸಿದ್ದಾರೆ. ಆಮೇಲೆ ಹಾಗೆ ನಾವುಗಳು ಕೀರ್ತನೆ 144 ಹೇಳಿದ ಪ್ರಕಾರ ನಾವು ಭಾಗ್ಯವಂತರು. ಪಕ್ಕದಲ್ಲಿ ಒಬ್ರಿಗಾದ್ರೂ ಕೈ ಕೊಟ್ಟು ಹೇಳ್ರಿ, ನಾವು ಭಾಗ್ಯವಂತರು. ಸುಮ್ಮನೆ ಹೇಳ್ಬೇಡ್ರಿ, ಸುಮ್ಮನೆ ಹೇಳ್ಬೇಡ್ರಿ, ಮನಸ್ಸಲ್ಲಿ ಬಂದ್ರೆ ಮಾತ್ರ ಹೇಳ್ರಿ. ಯೆಹೋವನಾದ ಯೇಸು ಸ್ವಾಮಿಯನ್ನು ನಂಬಿದ ನಾವುಗಳೇ ಭಾಗ್ಯವಂತರು, 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 ಭಾಗ್ಯವಂತರು. ತಪ್ಪನೆ ಎದ್ದು ನಿಂತು ನಾವು ಸ್ತೋತ್ರ ಮಾಡ್ಲಿಕ್ಕಾಗಿ ಹೋಗೋಣ. ಭಾಗ್ಯವಂತರೆಲ್ಲ ಎದ್ದು ನಿಲ್ರಿ, ಎದ್ದು ನಿಲ್ರಿ, ಎದ್ದು ನಿಲ್ರಿ. ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ಅಲ್ಪ ನಿಮಿಷ ನಿಮ್ಮ ದೇವರು ಯಾರಂತ ನಿಮಗೆ ಅರ್ಥವಾಗಿದ್ರೆ ನೀವು ಸ್ತೋತ್ರ ಮಾಡ್ರಿ. ಆತನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದುಕೊಂಡಿರುವಾಗ ಆತನ ಕಾಯುವಿಕೆಗೆ ನೀವು ಯಾವ ರೀತಿಯ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದೀರಿ ಅನ್ನೋದನ್ನ ನಿಮ್ಮ ಹೃದಯದಲ್ಲಿ ಆಲೋಚನೆ ಮಾಡಿರಿ. ದೇವರು ಈಗ ಕೃಪೆ ತೋರಿಸಲಿಕ್ಕೆ, ಈ ತಿಂಗಳಲ್ಲಿ ನಿಮಗೆ ಕೃಪೆ ತೋರಿಸಲಿಕ್ಕೆ ಆತನು ಕಾದಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆತನ ಕೃಪೆಯನ್ನ ಪ್ರಖ್ಯಾತಿಗೆ ತರೋದಕ್ಕಾಗಿ ಈಗ ನಿನ್ನನ್ನು ಆಯುಧವಾಗಿ ದೇವರು ಬಳಸ್ತಾ ಇದ್ದಾನೆ, ನಿನ್ನನ್ನು ಆಯುಧವಾಗಿ ದೇವರು ಬಳಸ್ತಾ ಇದ್ದಾನೆ. ಸ್ತೋತ್ರ ಮಾಡ್ರಿ. ಹಾಲೆಲೂಯ, ಹಾಲೆಲೂಯ. ಈ ತಿಂಗಳ ವಾಗ್ದಾನದ ಪ್ರಕಾರ ಈ ತಿಂಗಳ ವಾಗ್ದಾನದ ಪ್ರಕಾರ ಈ ವಾರವು ದೇವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನ ಸಂಗಡ ಮಾತನಾಡ್ತಾ ಇದ್ದಾರೆ. ಇದುವರೆಗೆ ಕಂಡದಲ್ಲ, ಇಗೋ ಇದುವರೆಗೆ ನೀನು ನಡೆದು ಬಂದ ದಾರಿ ಅಲ್ಲ, ಇವತ್ತು ದೇವರು ನಿನಗೆ ಹೊಸದಾಗಿ ಮಾಡ್ತಾ ಇದ್ದಾನೆ. ಕಳೆದ ದಿನಗಳಲ್ಲಿ ಮಾಡದೇ ಇರುವ ಅದ್ಭುತಗಳು, ಕಳೆದ ದಿನಗಳಲ್ಲಿ ದೇವರು ನಿನ್ನಲ್ಲಿ ಮಾತನಾಡಿದ ಮಾತುಗಳು ಅದಿವತ್ತು ನೆರವೇರಲಿಕ್ಕಾಗಿ ದೇವರ ಶಕ್ತವಾದ ಸಾನ್ನಿಧ್ಯ, ದೇವರ ವಾಗ್ದಾನ ಮಾಡಿದ ಸಾನ್ನಿಧ್ಯ ಇಗೋ ನಿನ್ನ ಮೇಲೆ ಚಲಿಸಲಿ, ನಿನ್ನ ಮೇಲೆ ಚಲಿಸಲಿ. ದೇವರ ಶಕ್ತವಾದ ಸಾನ್ನಿಧ್ಯವನ್ನು ನೀನು ಅನುಭವಿಸು. ಅಲ್ಪ ನಿಮಿಷ ನಾವು ಸ್ತೋತ್ರ ಮಾಡಲಿಕ್ಕಾಗಿ ಹೋಗೋಣ. ಅಲ್ಪ ನಿಮಿಷ ಎಲ್ಲರೂ ಅನ್ಯ ಭಾಷೆಗಳಲ್ಲಿ ಸ್ತೋತ್ರ ಮಾಡುತ್ತಾರೆ. ಕೃಪೆ, 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 ಕೃಪೆ. ಆತನ ಕೃಪೆ ನಿಮ್ಮ ಮೇಲೆ. ಇಗೋ ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ಆತನ ಕೃಪೆ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ಆತನು ನಿನಗೆ ಕೃಪೆ ತೋರಿಸಬೇಕೆಂದು ಕಾದಿದ್ದಾನೆ. ಯಾರೆಲ್ಲ ಕೃಪೆಗಾಗಿ ಕಾದಿದ್ದೀರೋ ಆತನು ಹೇಳ್ತಾನೆ, ಇಗೋ ಈ ಹೊತ್ತು ನಾನು ನಿನ್ನ ಸಂಗಡ ಮಾಡಿಕೊಂಡ ಒಪ್ಪಂದ, ಮಾಡಿಕೊಂಡ ವಾಗ್ದಾನದ ಮಾತುಗಳು ಈ ದಿನದಲ್ಲಿ ಅದು ನೆರವೇರಲಿಕ್ಕಾಗಿ ಹೋಗುತ್ತೇನೆ. ಭಯ ಪಡಬೇಡ. ನಿನ್ನ ಹಿಂದಿನ ಅವಸ್ಥೆಯನ್ನು ನೋಡಿ ಕಳವಳ ಪಡಬೇಡ. ಇನ್ನು ಮುಂದೆ ನಿನ್ನ ಮೇಲೆ ದೇವರ ದಯೆ ದೊರಕಿರುವ ಕಾರಣ ನೀನು ಮಾಡುವಂತ ಕಾರ್ಯಗಳು, ನೀನು ಹೋಗುವಂತ ಮಾರ್ಗಗಳು ಯೇಸುವನ ಹೊಂದಿಕೊಳ್ಳಿ. ನಿನ್ನ ಕಣ್ಣೀರನ್ನು ದೇವರು ಮುರಿಸ್ತಾ ಇದ್ದಾನೆ. ನಿನ್ನ ಕುಟುಂಬದ ಸಮಸ್ಯೆಯನ್ನು ದೇವರು ತೆಗೆದು ಹಾಕ್ತಾ ಇದ್ದಾನೆ. ದೇವರಿಗೆ ಒಂದು ಕ್ಷಣ ಸಾಕು. ನೀನು ಹೆಣ್ಣೆ ಕೊಡುತ್ತಿರುವ, ನೀನು ಕಣ್ಣೀರು ಹಾಕ್ತಾ ಇರುವ ವಿಷಯದ ಮೇಲೆ ದೇವರ ಶಕ್ತಿ, ಎಲ್ಲ ಸಾಧ್ಯ. ಆತನು ಉನ್ನತವಾಗಿ ನಿನ್ನ ಮಧ್ಯದಲ್ಲಿ ಕಾಣಿಸಿಕೊಳ್ತಾನೆ. ನಿನ್ನ ಕಣ್ಣುಗಳು ಆತನನ್ನ ಹೇಗೆ ನೋಡುತ್ತದೋ ಅದೇ ಪ್ರಕಾರವಾಗಿ ಆತನ ಶಕ್ತಿ ಹಿಡಿಯುತ್ತದೆ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕರ್ತನೇ, ಈ ಸಮಯವನ್ನು ನಿಮ್ಮ ಕೈಯಲ್ಲಿ ಕೊಡುತ್ತೇವೆ. ಒಂದೊಂದು ವಾರ ಹೇಳಿದಂತ ವಾಕ್ಯಗಳು ಇವರ ಜೀವಿತದಲ್ಲಿ ನೆರವೇರಿದೆ. ಈ ವಾರವು ದೇವರೇ ಕೃಪೆ ತೋರಿಸಬೇಕೆಂದು ಉನ್ನತೋನ್ನತವಾಗಿ ಕಾದಿದ್ದೇನೋ ಎನ್ನುವುದಾಗಿ ನೀನು ಹೇಳಿದ ಮಾತು ಈ ವಾರ ಅನೇಕರಿಗೆ ಬಿಡುಗಡೆಗಳಾಗಲಿ. ಅನೇಕರು ಕಾಯ್ತಾ ಇದ್ದಾರೆ ದೇವರೇ, ಅವರು ಧನ್ಯರಾಗಿ ಕಾಯ್ತಾ ಇದ್ದಾರೆ. ನಿನ್ನ ದಯೆ ಅವರಿಗೆ ದೊರಕಲಿ ದೇವರೇ, ನಿನ್ನ ಕೃಪೆ ಅವರಿಗೆ ದೊರಕಲಿ. ಈ ವಾರ ಹೋಗುವ ಎಲ್ಲ ಕಡೆಗಳಲ್ಲಿ ದೇವರ ಪರಿಪೂರ್ಣವಾದ ಆಶ್ರಯವನ್ನು ಪಾಲಿಸಲಿ. ನೆತ್ತಿಯಿಂದ ಅಂಗಾಲವರೆಗೆ ಇವರನ್ನು ಅಭಿಷೇಕ ಮಾಡು ದೇವರಾತ್ಮನೇ. ಯಾರೆಲ್ಲ ಕರ್ತನೆ ಈ ವಾಕ್ಯವನ್ನು ಕೇಳ್ತಾ ಇದ್ದಾರೋ ಅವರುಗಳ ಮೇಲೆ ದೇವರೇ ನಿನ್ನ ಕೃಪೆ ಹಿಡಿದು ಬರಲಿ ಸ್ವಾಮಿ. ಎಲ್ಲ ಮಹಿಮೆ ನಿನಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆ. ಶಬ್ದ ತೆಗೆದು ದೇವರಿಗೆ ಆಮೇಲೆ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಒಳ್ಳೆಯವನಾಗಿದ್ದಾನೆ.